ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಅನೇಕ ಸಿಟಿ ಬಸ್ಗಳು ನಿಗದಿತ ಸ್ಥಳಕ್ಕೆ ಹೋಗುತ್ತಿರುವುದರಿಂದ ಸಾರ್ವಜನಿಕರು ತೀವ್ರ ಸಮಸ್ಯೆ ಅನುಭವಿಸುತ್ತಿದ್ದು, ಇದಕ್ಕೆ ಕೂಡಲೇ ಕಡಿವಾಣ ಹಾಕಬೇಕೆಂದು ಅಧಿವೇಶನದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಅವರು ಆಗ್ರಹಿಸಿದರು. ನಗರದ ಕೆಲವು ಸಿಟಿ ಬಸ್ಗಳು ಆರ್ಥಿಕ ಕಾರಣವನ್ನ ನೀಡಿ ಒಂದಷ್ಟು ಪ್ರದೇಶಗಳಿಗೆ ಸೇವೆಯನ್ನ ಸೀಮಿತಗೊಳಿಸುವುದು, ಟ್ರಿಪ್ ಕಡಿತಗೊಳಿಸುವುದು ಮೊದಲಾದ ಕಾರಣಗಳಿಗೆ ಅಲ್ಲಿ ಸರ್ಕಾರಿ ಬಸ್ಗಳನ್ನು ಹಾಕಲಾಗಿತ್ತು. ಆದರೆ ನಂತರ ಅವುಗಳನ್ನು ಸ್ಥಗಿತಗೊಳಿಸಲಾಗಿದೆ. ಇದರಿಂದಾಗಿ ಶಕ್ತಿನಗರ, ಬಚಲ್ ಪಡ್ಪು, ಕೊಟ್ಟಾರ, ಪಡಿಲ್, ಕಣ್ಣಗುಡ್ಡೆ, ಬೋಳೂರು, ಮಠ ಅಮೃತಾನಂದಮಯಿನಿಂದ ರೈಲ್ವೆ ಸ್ಟೇಷನ್, ಜಲ್ಲಿಗುಡ್ಡೆ, ಸರಿಪಲ್ಲ ಮೊದಲಾದ ಭಾಗದ ಜನರು ಸೂಕ್ತ ಸಾರಿಗೆ ವ್ಯವಸ್ಥೆ ಇಲ್ಲದೆ ಪರಿತಪಿಸುವಂತಾಗಿದೆ ಎಂದರು. ಈ ಬಗ್ಗೆ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘ, ಆರ್ಟಿಒ, ಪೊಲೀಸ್ ಇಲಾಖೆ, ಜಿಲ್ಲಾಧಿಕಾರಿ, ಕೊನೆಗೆ ಉಸ್ತುವಾರಿ ಸಚಿವರಿದ್ದ ಕೆಡಿಪಿ ಸಭೆ ಹೀಗೆ ಎಲ್ಲರ ಗಮನಕ್ಕೂ ತಂದಾಗ ಒಂದೆರಡು ದಿನ ಸಮಸ್ಯೆ ಬಗೆಹರಿದಂತೆ ಕಂಡರೂ ಅಂತಿಮ ಫಲಿತಾಂಶ ಮಾತ್ರ ಶೂನ್ಯ. ಹೀಗಾಗಿ ಅಧಿವೇಶನದಲ್ಲಿಯೇ ಪ್ರಸ್ತಾಪಿಸುತ್ತಿದ್ದು, ದಯವಿಟ್ಟು ಸಾರ್ವಜನಿಕರ ಸಮಸ್ಯೆಗೆ ಮುಕ್ತಿ ನೀಡಿ ಎಂದು ಆಗ್ರಹಿಸಿದರು. ತಾವು ತಮ್ಮ ಆರ್ಟಿಒ ಅವರಿಗಿರಬಹುದು, ನಾನು ಆರ್ಟಿಒ ಅವರಿಗೆ 3 ಬಾರಿ ಪತ್ರ ಕೊಟ್ಟೆ, ಪೊಲೀಸ್ ಇಲಾಖೆಗೂ ಕೊಟ್ಟಿದ್ದೇನೆ ಮತ್ತು ಬಸ್ ಸಂಘದ ಅಧ್ಯಕ್ಷರಿಗೂ ಪತ್ರ ಕೊಟ್ಟಿದ್ದೇನೆ 3 ಬಾರಿ. ಆ ಬಸ್ಸುಗಳು ಓಡಾಡ್ತಾ ಇಲ್ಲ, ಬಸ್ಸುಗಳು ಓಡಾಡಬೇಕು. ಅವರು ಆ ಗ್ರಾಮೀಣ ಭಾಗದ ಜನರು ನಗರಕ್ಕೆ ಬರಬೇಕು ಕೆಲಸಕ್ಕೆ ಅಂತ ಹೇಳಿದ್ರೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ಓಡಿಸುವಂತ ಪ್ರಯತ್ನಗಳು ಮಾಡಬೇಕು ಅಂತ ಹೇಳಿದ್ರೆ ಆರ್ಟಿಒ ಅವರಿಗೆ ಹೇಳಿದ ನಂತರ 1-2 ದಿವಸ ಓಡುತ್ತೆ, ಮತ್ತೆ ಓಡಲ್ಲ. ಅದಕ್ಕಾಗಿ ನಾನು ನಿಮ್ಗೆ ಇವತ್ತು ಹೇಳ್ತೇನೆ, ನನ್ನ ಕ್ಷೇತ್ರದ ಶಕ್ತಿನಗರ ಸ್ಟೇಟ್ ಬ್ಯಾಂಕ್ ಆರ್ಟ್ ಆಫ್ ದ ಸಿಟಿಯಲ್ಲಿ ಸ್ಟೇಟ್ ಬ್ಯಾಂಕ್ ಶಕ್ತಿನಗರ ಸರ್ಕಾರಿ ಬಸ್ಗಳಿದ್ದವು, ಈಗ ಇಲ್ಲ. ಸ್ಟೇಟ್ ಬ್ಯಾಂಕ್ ಬಜಾಲ್ ಸರ್ಕಾರಿ ಬಸ್ಗಳಿದ್ದವು, ಸಿಟಿ ಬಸ್ಸಸ್ಗಳು ಅದಿಲ್ಲ. ಈಗ ಸ್ಟೇಟ್ ಬ್ಯಾಂಕ್ ಪಡೀಲ್, ಕಣ್ಣಗುಡ್ಡೆ ಸಿಟಿ ಬಸ್ಸಸ್ ಇತ್ತು, ಈಗ ಓಡಾಡ್ತಾ ಇಲ್ಲ. ಬೋಳೂರು ಮಾತಾಮೃತಾನಂದಮಯದಿಂದ ರೈಲ್ವೆ ಸ್ಟೇಷನ್ ಸಿಟಿ ಬಸ್ ಸರ್ಕಾರಿ ಬಸ್ ಓಡ್ತಾ ಇತ್ತು, ಅದು ಓಡಾಡ್ತಾ ಇಲ್ಲ. ಅದರ ನಂತರ ಪ್ರೈವೇಟ್ ಬಸ್ಗಳು ನಾನು ಹೇಳ್ತೀನಿ, ಈಗ ಪ್ರೈವೇಟ್ ಬಸ್ಗಳು ಮಂಗಳಾದೇವಿ ಟು ಜಲ್ಲಿಗುಡ್ಡೆ 3 ಬಸ್ಸಸ್ ಓಡಾಡ್ತಾ ಇತ್ತು, ಒಂದೇ ಓಡಾಡ್ತಾ ಇದೆ ಪ್ರೈವೇಟ್ ಅಲ್ಲಿ. ಅದೇ ರೀತಿ ಬಜಾಲ್ ಟು ಸ್ಟೇಟ್ ಬ್ಯಾಂಕ್ 9 ನಂಬರ್ನ ಬಸ್ಸು, ಅದು ದಿನಕ್ಕೆ ಟೋಟಲ್ ಆಗಿ ಎಷ್ಟು ಟ್ರಿಪ್ ಹೊಡಿಬೇಕು ಅದರ 25% ಟ್ರಿಪ್ ಹೊಡಿತಾ ಇಲ್ಲ. ಅದರ ನಂತರ ಬಜಾಲ್ ಪಡಪು, ಕೊಟ್ಟಾರ, ಮಂಗಳಾದೇವಿ ಟು ಸರಿಪಳ್ಳ, ಸ್ಟೇಟ್ ಬ್ಯಾಂಕ್ ಟು ಸರಿಪಳ್ಳ, ಶಕ್ತಿನಗರ, ಪ್ರೀತಿನಗರ ಟು ಶಕ್ತಿನಗರ. ನಾನು ಹೇಳುದು ಕೆಡಿಪಿಯಲ್ಲಿ ಇಲ್ಲಿ ಬಂದ ನಾನು ಒಂದ್ ಹೇಳ್ತೀನಿ ಕೇಳಿ, ಅಲ್ಲ ಒಂದ್ ಮಿನಿಟ್ ಕೇಳಿ, ಹೇಳಿ. ನಾನು ಹೇಳೋದೇನು ಕೇಳಿದ್ರೆ, ಕೆಡಿಪಿಯಲ್ಲಿ ಕೇಳಾಯ್ತು, ಉಸ್ತುವಾರಿ ಸಚಿವರ ಹತ್ರ ಕೇಳಾಯ್ತು, DC ಅವರ ಹತ್ರ ಕೇಳಾಯ್ತು, ಆರ್ಟಿಒ ಅವರ ಹತ್ರ ಕೇಳಾಯ್ತು. ಇನ್ನು ನನಗೆ ಉಳಿದಿದೆ ಇಲ್ಲಿ ಒಂದು ಕೇಳುದು, ಇಲ್ಲಿಯೂ ಮಂತ್ರಿಗಳು ಅದನ್ನು ಓಡಿಸ್ಕೊಟ್ರೆ ಸಾಕು. ಇಲ್ಲಾದ್ರೆ ನಾನು ಜನರಿಗೆ ಏನ್ ಹೇಳ್ಬೇಕು ಹೇಳಿ. ನಾನು 3 ಬಾರಿ ಆರ್ಟಿಒ ಅವರಿಗೆ ಪತ್ರ ಕೊಟ್ಟಿದ್ದೇನೆ. ಕೆಡಿಪಿ ಸಭೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಸರಿಸುವಾಗ ಪ್ರಶ್ನೆ ಎತ್ತಿದ್ದೇನೆ, ಈ ಬಸ್ ಇತ್ತು 3 ಬಾರಿ ಎತ್ತಿದ್ದೇನೆ. ಅದಕ್ಕೆ ಹೇಳ್ತೇನೆ, ಈ ಎಲ್ಲ ಸಿಟಿ ಬಸ್ಸಸ್ಗಳು ಅವರು ಕೊಟ್ಟಂತ ಪರ್ಮಿಟ್ನವರು ಅವರು ಓಡಿಸ್ಕೊಳ್ಬೇಕು, ಜನರಿಗೆ ತೊಂದರೆ ಆಗಬಾರ್ದು ಅಷ್ಟೇ ಅಂತ. ಇದಕ್ಕೆ ಪ್ರತಿಕ್ರಿಯಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ರು. 10-15 ರೂಟಿನ ಬಸ್ಗಳು ಓಡಾಡ್ತೇವೆ. ಈಗ ಕೆಲವರು ಖಾಸಗಿ ಬಸ್ ಪರ್ಮಿಟ್ ತಗೊಳ್ತಾರೆ, ಸರಿಯಾಗಿ ಓಡಿಸುವುದಿಲ್ಲ. ಸೊ ಅಲ್ಲಿ ಆರ್ಟಿಒ ಅವರು ಕರೆದು ಹೇಳ್ಬೇಕು, ಒಂದು ಓಡಿಸಬೇಕು ಅಥವಾ ಪರ್ಮಿಟ್ ಕ್ಯಾನ್ಸಲ್ ಮಾಡಬೇಕು, ಬೇರೆಯವರಿಗೆ ಅದು ಪರ್ಮಿಟ್ ಕೊಡಿ, ಬೇರೆಯವ್ರಿಗೆ ಯಾಕುವರ್ ಹಾಕಿ. ಸಭಾಧ್ಯಕ್ಷರೇ, ಈಗ ಮಾನ್ಯ ಸದಸ್ಯರ ಕಳಕಳಿ ಅರ್ಥ ಆಗಿದೆ ಸಭಾಧ್ಯಕ್ಷರೇ. ಒಂದು ಎಲೆಕ್ಟ್ರಿಕ್ ಬಸ್ಸಸ್ ಕೂಡ ಬರ್ತಾ ಇದೆ, 100 ಮಂಗಳೂರಿಗೆ ಬರುತ್ತೆ ಸಭಾಧ್ಯಕ್ಷರೇ. ಅಂದ್ರೆ ಮಂಗಳೂರು ಸುತ್ತಮುತ್ತ ಎಲ್ಲರಿಗೂ ಅನುಕೂಲ ಆಗುತ್ತೆ. 5 ಎಕರೆ ಜಾಗನೂ ರೆವಿನ್ಯೂನವರು ಕೊಟ್ಟಿದ್ದಾರೆ, ಅಲ್ಲಿ ಡಿಪೋನು ಕೂಡ ಕಟ್ತೀವಿ. ಅದರಲ್ಲಿ ಹೆಚ್ಚಿನ ಬಸ್ಸಸ್ ತಗೊಂಡಿದ್ದಾರೆ, ಅಧ್ಯಕ್ಷ ಕ್ಷೇತ್ರಕ್ಕೆ ಕೊಂಡೋಗಿದ್ದಾರೆ ಹೆಚ್ಚಿನ ಬಸ್ಸಸ್. ನಮ್ಮ ನಗರದವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅಲ್ಲಲ್ಲ, ಚೆಂಬು ಕೊಟ್ಟಿದ್ದಾರೆ, ಎಲ್ಲ ಹೆಚ್ಚಿನ ಅಧ್ಯಕ್ಷ ಕೊಂಡಿದ್ದಾರೆ. ಅವ್ರು ಕೊಂಚ ಕೊರಲೆ ಇಂಚೆ ತಗೊಳ್ಳೋದಲ್ಲ, ನಿಮ್ಮ ಕ್ಷೇತ್ರಕ್ಕೆ ಓಡಾಡಿಸ್ತಾ ಇದ್ದೀರಿ ನೀವು. ಡಿಪ್ಪೋ ನಮ್ಮ ಕ್ಷೇತ್ರದಲ್ಲಿ ಬಸ್ಸಲ್ಲಿಗೆ ಬರಲೇಬೇಕಲ್ಲ. ಅಧ್ಯಕ್ಷ, ನೀವು ಎಷ್ಟು ಹುಷಾರಿದ್ದೀರಿ ಅಂತ ಹೇಳಿದ್ರೆ, ಹೆಚ್ಚಿನದವರಿಗೆ ಕೊಂಡೋಗಿದ್ದಾರೆ, ಅವ್ರ ಹತ್ರ ಇವತ್ತು ಅಧಿಕಾರ ಇದೆ, ಮೇಲ್ಪೀಠದಲ್ಲಿ ಕೂತ್ಕೊಂಡಿದ್ದಾರೆ, ತಗೊಂಡಿದ್ದಾರೆ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ನಗರ ಭಾಗದ ಬಸ್ಸುಗಳು ನೀವು ಆರ್ಟಿಒ ಅವರಿಗೆ ಮತ್ತು ನಿಮ್ಮ ಇವರಿಗೆ ಕಮಿಷನರಿಗೆ ಸ್ಟ್ರಿಕ್ಟ್ ಆಗಿ ಒಂದು ಇನ್ಸ್ಟ್ರಕ್ಷನ್ ಕೊಡಿ. ಯಾವುದೇ ನಗರ ಭಾಗದ ಪ್ರೈವೇಟ್ ಬಸ್ ಇರ್ಬೋದು, ಸರ್ಕಾರಿ ಬಸ್ ಇರ್ಬೋದು, ಆ ನಗರದ ಸಿಟಿ ಬಸ್ಸಸ್ಗಳು ಸರಿಯಾಗಿ ಓಡಾಡಬೇಕು, ದಯವಿಟ್ಟು ಅರ್ಥ ಮಾಡಿಕೊಡಿ. ಸರ್ಕಾರಿ ಬಸ್ಸು ಯಾರು ಪರ್ಮಿಟ್ ತಗೊಂಡು ಓಡಿಸ್ತಿಲ್ಲ, ಅದನ್ನು ಕೂಡ ಕ್ಯಾನ್ಸಲ್ ಮಾಡಕ್ ಹೇಳ್ತೀನಿ. ಆಮೇಲೆ ಈ ಎಲೆಕ್ಟ್ರಿಕ್ ಬಸ್ಸಸ್ ಬರೋಕ್ ಮುಂಚೆ ನಾನು ನಾಳೆನೇ MD ಅವರು ಕರೆದು ಅಲ್ಲಿರ್ತಕ್ಕಂಥ ಮಂಗಳೂರು ಇಲ್ಲಿಗೆ DC ಇಲ್ಲಿ ಕರೆಸಿ, ನಿಮ್ಮನ್ನು ಕೂಡ ಕರೆಸಿ ನಿಮ್ಮ ಎಲ್ಲಾ ಕೆಲಸ ಕೂಡ ಮಾಡ್ಕೊಡಿ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೆಂಗಳೂರು.